ನಿನಗೆ ಸ್ತೋತ್ರಪ್ಪ. ದೀನ ದಾಸಳಾದ ನನ್ನನ್ನು ಮರೆ ಮಾಡಿಕೊಂಡು ನೀನು ಮಾತನಾಡಿದ್ದೀಯಪ್ಪ, ನಿನಗೆ ಸ್ತೋತ್ರ. ಈ ಒಂದು ಹೊಸ ವರ್ಷ 2026ನೇ ವರ್ಷದಲ್ಲಿ ಅಪ್ಪ, ಈ ನಮ್ಮ ಏಜೆಮ್ನ ಸಂಸ್ಥೆಯಲ್ಲಿ ಸಭೆಯಲ್ಲಿರುವಂತ ಪ್ರತಿ ಕುಟುಂಬಗಳು ಕೂಡ ದೇವ ತಂದೆ ನಿನಗೆ ಒಳ್ಳೆ ಸಾಕ್ಷಿ ಕುಟುಂಬಗಳಾಗಿರುವಂತೆ ಸಹಾಯ ಮಾಡಪ್ಪ. ಪ್ರತಿ ಕುಟುಂಬದಲ್ಲಿ ನೀನೇ ಯಜಮಾನನಾಗಿರು ಸ್ವಾಮಿ. ಪ್ರತಿ ಕುಟುಂಬದ ಪ್ರತಿಯೊಬ್ಬರು ಕೂಡ ದೇವ ನಿನಗೆ ಮೊದಲನೇ ಸ್ಥಾನವನ್ನು ಕೊಟ್ಟು ನಿನ್ನಲ್ಲಿ ಪ್ರಾರ್ಥನಾ ಪರರಾಗಿ, ನಿನ್ನಲ್ಲಿ ನಂಬಿಕೆ ಉಳ್ಳವರಾಗಿ, ನಿನ್ನನ್ನು ಪ್ರೀತಿಸುವವರಾಗಿ ಅಪ್ಪ, ಮತ್ತು ವಿಶೇಷವಾಗಿ ಏಸಪ್ಪ ನಿನ್ನ ಒಂದು ಸ್ವಭಾವ ಗುಣ ಲಕ್ಷಣ ಎಲ್ಲರನ್ನು ಕ್ಷಮಿಸುವವರಾಗಿ ಇರುವಂತೆ ಸಹಾಯ ಮಾಡಪ್ಪ ತಂದೆ. ಈ ಎಲ್ಲ ಏಸಪ್ಪನ ಸ್ವಭಾವ ಪ್ರತಿ ನಿನ್ನ ಮಕ್ಕಳು ಹೊಂದಿಕೊಂಡು ಸಂತೋಷ ಸಮಾಧಾನದಿಂದ ಜೀವಿಸುವಂತೆ ಮತ್ತು ಈ ವರ್ಷವೆಲ್ಲವೂ ಕೂಡ ನಿನ್ನ ಮಕ್ಕಳು ತಂದೆ, ಈ ನಿನ್ನ ಕುಟುಂಬಗಳು ಆರ್ಥಿಕವಾಗಿ, ಆತ್ಮಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಪ್ರಾಣಾತ್ಮ ಶರೀರಗಳಲ್ಲಿ ಬಲವನ್ನು ಹೊಂದಿಕೊಂಡು ಅಪ್ಪ ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ ಅಭಿವೃದ್ಧಿ ಹೊಂದಿ ಇರುವಂತೆ ಸಹಾಯ ಮಾಡಪ್ಪ ತಂದೆ. ದೇವ ಸ್ತೋತ್ರ. ತಂದೆ, ಕುಮಾರ, ಪರಿಶುದ್ಧಾತ್ಮ ದೇವ, ತ್ರಯೇಕ ದೇವ, ನಿನ್ನ ಕೈಗಳಿಗೆ ಎಲ್ಲ ಕುಟುಂಬಗಳನ್ನು ಒಪ್ಪಿಸಿಕೊಡ್ತಾ ಇದ್ದೇನಪ್ಪ. ಇಲ್ಲಿಯವರೆಗೆ ತಂದೆ, ಹೋದ ವರ್ಷದವರೆಗೆ ಈ ದಿನದವರೆಗೆ ಏನಾದರೂ ತಿಳಿಯದು ತಪ್ಪುಗಳು, ಪಾಪಗಳು, ಅಪರಾಧಗಳು ಏನೇ ಮಾಡಿದ್ದರೂ ಕೂಡ ಅಪ್ಪ ಎಲ್ಲ ಕುಟುಂಬಗಳನ್ನ ಎಲ್ಲರನ್ನು ನೀನು ಆಶೀರ್ವದಿಸು, ಕ್ಷಮಿಸು ಸ್ವಾಮಿ. ಅಪ್ಪ, ನಿನ್ನ ಕೃಪೆಯಿಂದ ತುಂಬಿಸಿ ನಡೆಸಪ್ಪ. ನಿನ್ನ ಕೃಪೆಯಂದೇ ನಮಗೆ ಸಾಕು ತಂದೆ. ನಿನ್ನ ವಾಕ್ಯದ ಪ್ರಕಾರ ನಡೆಯುವವರನ್ನು ನೀನು ಆಶೀರ್ವದಿಸುವ ದೇವರು, ಕೃಪೆ ತೋರಿಸುವ ದೇವರು, ಕರುಣೆ ತೋರಿಸುವ ದೇವರು ನೀನಾಗಿದ್ದೀಯಪ್ಪ. ಇಲ್ಲಿ ಸೇರಿ ಬಂದಿರೋ ಪ್ರತಿ ಕುಟುಂಬವನ್ನ, ಪ್ರತಿಯೊಬ್ಬರನ್ನ ಹೆಸರೆಸರಾಗಿ ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಆಶೀರ್ವದಿಸಿ ಅನುಗ್ರಹಿಸಪ್ಪ. ನಿನ್ನ ಕೃಪೆಯಲ್ಲಿ ತುಂಬಿಸಿ ನಡೆಸಿ ಅಪ್ಪ. ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸುತ್ತಾ, ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ, ನಿನ್ನಗಾಗಿ, ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟು ಜೀವಿಸುತ್ತಾ ಅಪ್ಪ. 91ನೇ ಕೀರ್ತನೆ 1ನೇ ವಾಕ್ಯ ಹೇಳುವ ಪ್ರಕಾರ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂದು ನಿನ್ನ ವಾಕ್ಯ ಹೇಳುವ ಪ್ರಕಾರ ಈ ಎಲ್ಲ ಕುಟುಂಬಗಳು ಪ್ರತಿಯೊಬ್ಬರು ಕೂಡ ದೇವ ತಂದೆ ನಿನ್ನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವಂತೆ ಸಹಾಯ ಮಾಡು ಅಪ್ಪ. ದೀನ ದಾಸಳಾದ ನನ್ನನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನಪ್ಪ. ನೀವು ನಮಗೆ ಕೊಟ್ಟಂತ ಏಜೆಮ್ ಸಂಸ್ಥೆಯನ್ನ, ಸೇವೆಯನ್ನ, ಸೇವಕರನ್ನ, ವಿಶ್ವಾಸಗಳನ್ನ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ಪ್ರತಿ ಕುಟುಂಬವನ್ನು ಆಶೀರ್ವದಿಸಪ್ಪ. ನಮಗೆ ಕೊಟ್ಟಂತ ಮಕ್ಕಳು, ಮೊಮ್ಮಕ್ಕಳು, ಬಂಧು ಬಳಗ, ಸ್ನೇಹಿತರು ಎಲ್ಲರನ್ನೂ ಆಶೀರ್ವದಿಸಪ್ಪ. ನಿನಗೆ ಸ್ತೋತ್ರ ಅಪ್ಪ. ಮತ್ತು ವಿಶೇಷವಾಗಿ ಯೌವನಸ್ಥ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಯಾವುದೇ ಕೆಟ್ಟ ಚಟಗಳು, ಕೆಟ್ಟ ಸಹವಾಸಗಳಿಗೆ ಬಲಿಯಾಗಿ ಹೋಗದಂತೆ ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು. ವಿದ್ಯಾಭ್ಯಾಸ ಮಾಡುವಂತ ಮಕ್ಕಳಿಗೆ ಅಪ್ಪ, ಸೇವಕರ ಮಕ್ಕಳು, ವಿಶ್ವಾಸಿಗಳ ಮಕ್ಕಳು ಎಲ್ಲರನ್ನು ಅಪ್ಪ ನಿಮ್ಮ ಕೈಗಳು ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ಪ್ರತಿಯೊಬ್ಬರನ್ನು ಕೂಡ ನೀನು ಆಶೀರ್ವದಿಸು. ವಿದ್ಯಾ, ಬುದ್ಧಿ, ಜ್ಞಾನ, ಜ್ಞಾಪಕ ಶಕ್ತಿ, ಆಯುಷ್ಯ, ಆರೋಗ್ಯ, ಬಲವನ್ನು ಹೊಂದಿಕೊಂಡು ಆತ್ಮದೇವ, ಪರಿಶುದ್ಧಾತ್ಮದೇವ ನಿನ್ನ ಅಭಿಷೇಕದಿಂದ ತುಂಬಿಸಲ್ಪಟ್ಟು ಬೆಳೆಸಿ, ಉಳಿಸಿ ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ಮೊರೆ ಇಡ್ತಾ ಇದ್ದೇನಪ್ಪ ತಂದೆ. ನಿನಗೆ ಸ್ತೋತ್ರ ಅಯ್ಯ. ಮತ್ತು ಎಲ್ಲ ಹಿರಿಯರಿಗಾಗಿ, ಸಭೆ ಸದಸ್ಯರಿಗಾಗಿ, ಎಲ್ಲ ಸಭೆ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ. ಪ್ರತಿ ವಿಶ್ವಾಸಿಯು ಕೂಡ ಸುವಾರ್ತಿಕರಾಗುವಂತೆ, ನಿನ್ನ ಸುವಾರ್ತೆಯನ್ನು ಸಾರುವಂತೆ, ಪ್ರತಿಯೊಬ್ಬರು ಒಳ್ಳೆ ಉತ್ತಮ ಸಾಕ್ಷಿಗಳಾಗಿ ಜೀವಿಸುವಂತೆ, ಅವರ ಸಾಕ್ಷಿ ಜೀವಿತದಿಂದಲೇ ಅನೇಕರನ್ನು ನಿನ್ನ ಕಡೆಗೆ ಆಕರ್ಷಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಪ್ಪ. ಏಸಪ್ಪ, ನಿನಗೆ ಸ್ತೋತ್ರ. ಮತ್ತು ವಿಶೇಷವಾಗಿ ಅಪ್ಪ, ಈ ದಿನ ಸಭೆಗೆ ಬಂದಿರುವಂಥ ನಿನ್ನ ಪ್ರಿಯ ಮಕ್ಕಳು ತಮ್ಮಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನಪ್ಪ. ಗಂಡನು ಗಾದಿಲಿಂಗಗಾಗಿ, ಅವರಿಗೆ ಕೊಟ್ಟಂತ ಮಕ್ಕಳು, ಮೊಮ್ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರಿಬ್ಬರ ಮನಸ್ಸನ್ನು ಸಂಪೂರ್ಣವಾಗಿ ಮಾರ್ಪಡಿಸು ಮತ್ತು ಸಂಪೂರ್ಣ ಸ್ವಸ್ಥತೆ, ಆರೋಗ್ಯ, ಬಲವನ್ನು ಅಪ್ಪ ನೀನು ನೀಡಿ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ಮತ್ತು ಅದೇ ರೀತಿಯಲ್ಲಿ ಗಂಗಾಧರಗಾಗಿ, ಗಂಗಾಧರನ ಹೆಂಡತಿ ಶಿವಮ್ಮಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಅವರಿಗೆ ಕೊಟ್ಟಂತ ಮಕ್ಕಳು, ಕುಟುಂಬವೆಲ್ಲವನ್ನು ಆಶೀರ್ವದಿಸಪ್ಪ. ಅವರ ಬಂಧು ಬಳಗವನ್ನು ಆಶೀರ್ವದಿಸು. ಮತ್ತು ವಿಶೇಷವಾಗಿ ಗಂಗಾಧರನಿಗೆ ಸಂಪೂರ್ಣ ಆರೋಗ್ಯ, ಬಲ ಕೊಟ್ಟು ನಡೆಸಿ ಅಪ್ಪ. ಮುಂದಿನ ಜೀವಮಾನವೆಲ್ಲವೂ ನಿನ್ನ ಮಗನಾಗಿ, ನಿನ್ನ ಸಾಕ್ಷಿ ಮಗನಾಗಿ ಜೀವಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಮೊರೆ ಇಡ್ತಾ ಇದ್ದೇವಪ್ಪ. ಸೇರಿ ಬಂದಿರುವ ಎಲ್ಲರನ್ನು ಆಶೀರ್ವದಿಸಿರಿ. ಬರದೇ ಇರುವ ಕುಟುಂಬಗಳನ್ನು, ಆತ್ಮಗಳನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರ ಮಕ್ಕಳು, ಮೊಮ್ಮಕ್ಕಳನ್ನು ಆಶೀರ್ವದಿಸಪ್ಪ. ಅನ್ನದಾತರು, ರೈತರನ್ನು ಆಶೀರ್ವದಿಸು ಅಪ್ಪ. ನಮ್ಮನ್ನು ಅಗಲಿರಲು ಕಾಯುವ ಯೋಧರು, ಸೈನಿಕರನ್ನು ಆಶೀರ್ವದಿಸು. ಯೌವನಸ್ಥ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ವಿದ್ಯಾಭ್ಯಾಸಕ್ಕಾಗಿ
ವಿವಾಹಕ್ಕಾಗಿ, ಉದ್ಯೋಗಕ್ಕಾಗಿ, ಸಂತಾನಕ್ಕಾಗಿ, ಆರೋಗ್ಯಕ್ಕಾಗಿ, ಸಮಾಧಾನಕ್ಕಾಗಿ ಕೇಳಿಕೊಂಡ ಪ್ರತಿಯೊಬ್ಬರ ಮೊರೆಗಳನ್ನು ನೀವು ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ಅವರ ಪ್ರಾರ್ಥನಾ ಮೊರೆಗಳನ್ನು ಕೇಳಿ ಅವರ ಮನೋ ಕೋರಿಕೆಗಳನ್ನು ನೆರವೇರಿಸಿ ನಡೆಸಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ನಿಮ್ಮಲ್ಲಿ ಮೊರೆ ಇಡ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ಸಂತಾನದವರಿಗೆ ಸಂತಾನ ದಯಪಾಲಿಸಪ್ಪ. ಆದಷ್ಟು ಬೇಗ ಅಪ್ಪ ಎಲ್ಲ ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲರನ್ನು ಕೂಡ ಆಶೀರ್ವದಿಸಿ ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು. ಯೌವನ ಕಾಲದಲ್ಲಿರುವ ಮಕ್ಕಳು, ವಿಶೇಷವಾಗಿ ಮಗನು ಶ್ರೀಕಾಂತ್ಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಚಿನ್ನಮ್ಮ ಮದ್ದಾನೆ ಕುಟುಂಬದಲ್ಲಿ ಆದಷ್ಟು ಬೇಗ ಶುಭ ಕಾರ್ಯವನ್ನು ಮಾಡು ತಂದೆ. ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ಹೊಸ ವರ್ಷದಲ್ಲಿ ಅಪ್ಪ ಶುಭವಾಗಲಿ ಸ್ವಾಮಿ. ಆ ಕುಟುಂಬದಲ್ಲಿ ಪ್ರತಿ ಕುಟುಂಬವನ್ನು ಕೂಡ ನಿನ್ನ ಕೈಗಳಿಗೆ ಒಪ್ಪಿಸ್ತಾ ಇದ್ದೇನೆ. ಅವರವರ ಮನೋ ಕೋರಿಕೆಗಳನ್ನು ನೆರವೇರಿಸಿ ನಡೆಸಪ್ಪ. ನೀನೇ ಮಹಿಮೆ ಹೊಂದು ಸ್ವಾಮಿ. ದೀನ ದಾಸಳಾದ ನನ್ನನ್ನು ಅಪ್ಪ ನಾಮದೇವಯ್ಯನವರನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇನಪ್ಪ. ಇಳಿ ವಯಸ್ಸಿನಲ್ಲಿರುವಾಗಲೂ ಕೂಡ ಅಪ್ಪ ನಮಗೆ ಆಯುಷ್ಯ, ಆರೋಗ್ಯ, ಬಲ ಕೊಟ್ಟು ಸೇವೆಯಲ್ಲಿ ಉಪಯೋಗಿಸ್ತಾ ಇದೆಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ದೇಹಗಳಲ್ಲಿರುವ ಎಲ್ಲ ಬಲಹೀನತೆಗಳನ್ನು ತೆಗೆದುಹಾಕಿ ಆರೋಗ್ಯ ಬಲವನ್ನು ಕೊಟ್ಟು ನಡೆಸಿ ಅಪ್ಪ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ನಿಮ್ಮಲ್ಲಿ ಮೊರೆ ಇಡ್ತಾ ಇದ್ದೇವೆ ಸ್ವಾಮಿ. ಎಲ್ಲ ಘನವಾದ ಮಹಿಮೆ ಪ್ರಭಾವಗಳನ್ನು ನಿಮಗೆ ಸಲ್ಲಿಸುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ ನಾಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್, ಆಮೆನ್, ಆಮೆನ್. ಎಲ್ಲರಿಗೆ ಪರಲೋಕ ಪ್ರಾರ್ಥನೆ ಹೇಳ್ರಿ.